ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ವೆಕ್ಟರ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್ಗಳು. ಸೊ ಇನ್ನು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡಿರ್ತೀನಿ, ಅವೆಲ್ಲವೂ ಕೂಡ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಸೊ ಈಗ ಕೊಟ್ಟಿರುವಂತ ಕ್ವಶನ್ ಏನು, ವಿಚ್ ಆಫ್ ದಿ ಫಾಲೋಯಿಂಗ್ ವೆಕ್ಟರ್ಸ್, ಸೊ ಎರಡು ಕೊಟ್ಟಿದ್ದಾರೆ, v1 is equal to 3, 3, 3 and v2 is equal to 1, 5, 6 is a linear combination of vector x1 is equal to 1, -1, 3 and x2 is equal to 2, 4, 0. ಸರಿನಾ? ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. ಸೊ ಫಸ್ಟ್ ನಾನೇನ್ ಮಾಡ್ತೀನಿ, ಲೆಟ್ c1 into x1 plus c2 into x2 will be equal to v1 ಅಂತ ತಗೊಂತೀನಿ. ಸೊ ಇದು ಯಾವುದು ಮೊದಲನೇದು, ಎಗೆ ಆನ್ಸರ್. ಸರಿನಾ? ಸೊ ಕೊಟ್ಟಿರುವಂತಹ ವೆಕ್ಟರ್ ಎ ವೆಕ್ಟರ್ ಏನಾದ್ರೂ ಕೂಡ ಲೀನಿಯರ್ ಕಾಂಬಿನೇಷನ್ ಆಫ್ ವೆಕ್ಟರ್ಸ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಹೋಗೋಣ. ಸೊ c1 into x1 plus c2 into x2 will be equal to v1. ಈಗ c1 ವ್ಯಾಲ್ಯೂ ಗೊತ್ತಿಲ್ಲ, ಸೊ c1 into x1 ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಸೊ ಏನು 1, -1, 3 ಪ್ಲಸ್ ನೆಕ್ಸ್ಟ್ c2 ವ್ಯಾಲ್ಯೂ ಗೊತ್ತಿಲ್ಲ, ಸೊ c2 ಹಂಗೆ ಬರ್ಕೊಂತೀನಿ. x2 ವ್ಯಾಲ್ಯೂ ಗೊತ್ತಿದೆ, ಸೊ 2, 4, 0 which will be equal to v1. ಸೊ v1 ವ್ಯಾಲ್ಯೂಸ್ ಏನೇನಿರೋದು 3, 3, 3. ಈಗ ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. c1 into 1 ಏನಾಗುತ್ತೆ c1, ನೆಕ್ಸ್ಟ್ c1 into -1 ಏನಾಗುತ್ತೆ -c1, c1 into 3 ಏನಾಗುತ್ತೆ 3c1 ಆಗುತ್ತೆ, ಪ್ಲಸ್ c2 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ c2 into 2 ಏನಾಗುತ್ತೆ 2c2, c2 into 4 ಏನಾಗುತ್ತೆ 4c2, ನೆಕ್ಸ್ಟ್ c2 into 0. So 0 into anything will be equal to 0, which will be equal to 3, 3, 3. ಸರಿನಾ? ಸೊ ಇವಾಗ ಎರಡನ್ನು ಕೂಡ ಆಡ್ ಮಾಡ್ತಾ ಹೋಗೋಣ. ಸಿಂಪಲ್. ಮೊದಲನೇ ಪೊಸಿಷನ್, ಎರಡನೇ ಪೊಸಿಷನ್, ಮೂರನೇ ಪೊಸಿಷನ್, ಅದೇ ರೀತಿ ಆಡ್ ಮಾಡಬೇಕು. ನೋಡಿ, c1 plus 2c2. ಸೊ c1 plus 2c2, ನೆಕ್ಸ್ಟ್ -c1 ಮತ್ತೆ 4c2 ಅನ್ನ ಆಡ್ ಮಾಡಬೇಕು. -c1 plus 4c2, 3c1 plus 0. So 3c1 plus 0 will be equal to 3, 3, 3. ನೆಕ್ಸ್ಟ್ ಇವಾಗ ಏನ್ ಮಾಡ್ತಾ ಹೋಗೋಣ, ಇವೆರಡನ್ನೂ ಕೂಡ ಕಂಬೈನ್ ಮಾಡ್ತಾ ಹೋಗೋಣ. ಸಿಂಪಲ್. c1 plus 2c2 will be equal to, ಮೊದಲನೇ ಪೊಸಿಷನ್ ಅಲ್ಲಿ ಏನಿದೆ 3, ನೆಕ್ಸ್ಟ್ -c1 plus 4c2 will be equal to ಎರಡನೇ ಪೊಸಿಷನ್ ಅಲ್ಲಿ ಏನಿದೆ 3, ನೆಕ್ಸ್ಟ್ 3c1 plus 0. ಸೊ 0 ಆಡ್ ಮಾಡುವಂತ ಅವಶ್ಯಕತೆ ಏನಿಲ್ಲ, ಬೇಕಾಗಿಲ್ಲ. will be equal to ಮೂರನೇ ಪೊಸಿಷನ್ ಅಲ್ಲಿ ಏನಿದೆ 3. ಸೊ ಈಗ ವೆರಿ ಸಿಂಪಲ್. ಇದನ್ನ ಈಕ್ವೇಶನ್ 1, ಇದನ್ನ ಈಕ್ವೇಶನ್ ನಂಬರ್ 2, ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತಗೊಂಡ್ರೆ, ಸೊ ಈಕ್ವೇಶನ್ 3 ಇಂದ ಫ್ರಮ್ ಈಕ್ವೇಶನ್ 3. ಸೊ ಈಕ್ವೇಶನ್ 3 ಏನ್ ಹೇಳ್ತಾ ಇದೆ, 3c1 will be equal to 3 ಅಂತ ಹೇಳ್ತಾ ಇದೆ. ಸೊ 3, 3 ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ, c1 will be equal to 1. ಏನಿಲ್ಲ ಅಂತಂದ್ರೆ 1. ಸೊ ಈಗ ನನಗೆ c1 ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಫ್ರಮ್ ಈಕ್ವೇಶನ್ ನಂಬರ್ 2. ಸೊ ಈಗ ನನಗೆ c1 ವ್ಯಾಲ್ಯೂ ಗೊತ್ತಿದೆಯಲ್ವಾ, ಸೊ c1 ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಮೈನಸ್ c1 ಜಾಗಕ್ಕೆ ವ್ಯಾಲ್ಯೂ ಗೊತ್ತಿದೆ, ಏನು 1 ಪ್ಲಸ್ 4 into c2 will be equal to 3 ನಾ? ಎಸ್. ಸೊ -1 ಅನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, +1 ಆಗುತ್ತೆ. ಸೊ 4c2 will be equal to 3 plus 1 will be 4. 4 ಕ್ಯಾನ್ಸಲ್ ಆದ್ರೆ c2 ವ್ಯಾಲ್ಯೂ will be equal to 1. ಸೊ ನನಗೆ c2 ವ್ಯಾಲ್ಯೂ ಕೂಡ 1 ಅಂತ ಸಿಕ್ಕಿದೆ. ನೆಕ್ಸ್ಟ್ ಫ್ರಮ್ ಈಕ್ವೇಶನ್ ನಂಬರ್ 1. ಸೊ ಈಕ್ವೇಶನ್ 3 ಆಯ್ತು, ಈಕ್ವೇಶನ್ 2 ಆಯ್ತು, ಈಕ್ವೇಶನ್ 1 ಗೆ ಹಾಕೋಣ. ಏನಾದ್ರೂ ಕೂಡ ಇವಾಗ c1 ವ್ಯಾಲ್ಯೂ ಕೂಡ ಗೊತ್ತಿದೆ, c2 ವ್ಯಾಲ್ಯೂ ಕೂಡ ಗೊತ್ತಿದೆ ನನಗೆ. ಈಗ ಇವಷ್ಟನ್ನು ಕೂಡ ನಾನು ಸಿಂಪ್ಲಿಫೈ ಮಾಡಿದಾಗ ಏನಾದ್ರೂ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಅಂದ್ರೆ ಇಲ್ಲೂ ಕೂಡ ನನಗೆ 3 ಬಂದ್ರೆ ನಮಗೆ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, ದ ಗಿವನ್ ವೆಕ್ಟರ್ v1 is a linear combination of vectors ಅಂತ ಕನ್ಕ್ಲೂಡ್ ಮಾಡಬಹುದು. ಸರಿನಾ? ಸೊ ಈಗ ಏನಂತ ಕೊಟ್ಟಿರೋದು, ಮೊದಲನೇ ಈಕ್ವೇಶನ್ ಅಲ್ಲಿ c1 plus 2c2 will be equal to 3. c1 plus 2c2 will be equal to 3 ಅಲ್ವಾ? ಸೊ c1 ವ್ಯಾಲ್ಯೂ ಗೊತ್ತಿದೆ, ಏನು 1 ಪ್ಲಸ್ 2 into c2 ವ್ಯಾಲ್ಯೂ ಕೂಡ ಗೊತ್ತಿದೆ, ಏನು 1 will be equal to 3. 2 ones are 2, 2 plus 1 will be 3. So 3 equal to 3. ಸೊ ನಾವೇನಂತ ಬರೀಬಹುದು, ವ್ಯಾಲಿಡ್ ಅಂತ ಬರೀಬಹುದು. ಸೊ ವ್ಯಾಲಿಡ್ ಅಂತ ಅಂದ್ರೆ ಕನ್ಕ್ಲೂಷನ್ ಅನ್ನ ಬರೀರಿ. therefore the given vector v1 is a linear combination of vectors
x1 is equal to 1 minus 1 3 and x2 is equal to 2 4 0. ಸರಿನಾ? ಇದೇ ರೀತಿ ನಾವು ಬಿ ಗೆ ಮಾಡ್ತಾ ಹೋಗೋಣ. ಸೊ ಅವಾಗ ಕಂಪ್ಲೀಟ್ ಆಗುತ್ತೆ ಕ್ವಶನ್. ಸೊ ಈಗ ಬಿ ಗೆ ಆನ್ಸರ್ ಏನಾಗುತ್ತೆ? ಸೊಲ್ಯೂಷನ್ ಫಾರ್ ಬಿ, ಈಗ c1 into x1 plus c2 into x2 will be equal to v2. ಸರಿನಾ? ಸೊ ಇವಾಗ ಎರಡನೇ ವೆಕ್ಟರ್ ಕಾಣ್ತಾ ಇರೋದು. c1 ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಸೊ c1 into x1 ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ 1 minus 1 3 plus c2 ಗೊತ್ತಿಲ್ಲ, x2 ವ್ಯಾಲ್ಯೂ ಏನಿದೆ 2 4 0 which will be equal to v2 ಏನಂತ ಕೊಟ್ಟಿದ್ದಾರೆ 1 5 6. ಸರಿನಾ? ನೆಕ್ಸ್ಟ್ ಸೊ ಮಲ್ಟಿಪ್ಲೈ ಮಾಡಿ, c1 into 1 ಏನಾಗುತ್ತೆ c1, ನೆಕ್ಸ್ಟ್ c1 into minus 1 ಏನಾಗುತ್ತೆ minus c1, ನೆಕ್ಸ್ಟ್ c1 into 3 ಏನಾಗುತ್ತೆ 3c1 ಪ್ಲಸ್ c2 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ c2 into 2 ಏನಾಗುತ್ತೆ 2c2, c2 into 4 ಏನಾಗುತ್ತೆ 4c2, c2 into 0 will be 0. 0 into anything 0 ನೇ ಅಲ್ವಾ, ಸೊ 0 ಅಂತ ಬರೆಯೋಣ, which will be equal to 1 5 6. ನೆಕ್ಸ್ಟ್ ಇವಾಗ ಮೊದಲನೇ ಪೊಸಿಷನ್ ಎರಡನೇ ಪೊಸಿಷನ್ ಮೂರನೇ ಪೊಸಿಷನ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಸೊ c1 ಪ್ಲಸ್ 2c2, ನೆಕ್ಸ್ಟ್ minus c1 plus 4c2, minus c1 plus 4c2, 3c1 plus 0. So 3c1 plus 0 will be equal to 1 5 6. ನೆಕ್ಸ್ಟ್ ಯಾವ ರೀತಿ ಸಿಂಪ್ಲಿಫೈ ಮಾಡೋದು? ಮೊದಲನೇ ಪೊಸಿಷನ್ ಎರಡನೇ ಪೊಸಿಷನ್ ಮೂರನೇ ಪೊಸಿಷನ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅನ್ನ ಮರ್ಜ್ ಮಾಡ್ತಾ ಹೋಗ್ತೀವಿ. c1 plus 2c2 will be equal to ಮೊದಲನೇ ಪೊಸಿಷನ್ ಅಲ್ಲಿ ಏನಿದೆ 1. ನೆಕ್ಸ್ಟ್ minus c1 plus 4c2 will be equal to ಎರಡನೇ ಪೊಸಿಷನ್ ಅಲ್ಲಿ ಏನಿದೆ 5. ನೆಕ್ಸ್ಟ್ 3c1 ಪ್ಲಸ್ 0 ನ ಆಡ್ ಮಾಡುವಂತ ಅವಶ್ಯಕತೆ ಏನಿಲ್ಲ, ಬೇಡ, will be equal to ಮೂರನೇ ಪೊಸಿಷನ್ ಅಲ್ಲಿ ಇದೆ 6. So let us take it as equation 1, let us take it as equation number 2, this as equation number 3. So ಈಗ ನನಗೆ equation number 3 ಇಂದ ಏನು ಸಿಗುತ್ತೆ? from equation number 3 ಏನು ಹೇಳ್ತಾ ಇರೋದು? equation number 3 3c1 will be equal to 6 ಅಲ್ವಾ. So 3 1s are 3 2s are 6. So c1 value will be equal to 2. So ನನಗೆ c1 ವ್ಯಾಲ್ಯೂ ಗೊತ್ತಾಯ್ತು, ಏನು 2. ನೆಕ್ಸ್ಟ್ ಫ್ರಮ್ ಈಕ್ವೇಶನ್ ನಂಬರ್ 2. ಸೊ ಈಕ್ವೇಶನ್ ನಂಬರ್ 2 ಅಲ್ಲಿ c1 ಜಾಗಕ್ಕೆ 2 ವ್ಯಾಲ್ಯೂನ ಹಾಕ್ತೀನಿ, ಯಾಕೆ c1 ವ್ಯಾಲ್ಯೂ ಗೊತ್ತಾಗಿದೆ ನನಗೆ. ಸೊ ಮೈನಸ್ c1 ಪ್ಲಸ್ 4c2 ವಿಲ್ ಬಿ ಈಕ್ವಲ್ ಟು 5 ಇತ್ತು ಎರಡನೇ ಈಕ್ವೇಶನ್. ಸೊ c1 ವ್ಯಾಲ್ಯೂ ಗೊತ್ತಿದೆ, ಮೈನಸ್ 2 ಪ್ಲಸ್ 4c2 ವಿಲ್ ಬಿ ಈಕ್ವಲ್ ಟು 5. ಮೈನಸ್ 2 ಅನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಪ್ಲಸ್ 2 ಆಗುತ್ತೆ. ಸೊ 4c2 will be equal to 5 plus 2. So c2 will be equal to 5 plus 2 is 7. So 4 ಆ ಕಡೆ ಹೋದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಆ ಕಡೆ ಹೋದ್ರೆ ಏನಾಗುತ್ತೆ? ಡಿನಾಮಿನೇಟರ್ ಹೋಗುತ್ತೆ. ಸೊ 7 divided by 4. ಸೊ c2 ವ್ಯಾಲ್ಯೂ ಗೊತ್ತಾಗಿದೆ 7 divided by 4 ಅಂತ. ಸೊ ಫ್ರಾಕ್ಷನಲ್ ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫ್ರಮ್ ಈಕ್ವೇಶನ್ ನಂಬರ್ 1. ಸೊ ಈಕ್ವೇಶನ್ 1 ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾದರೂ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತಂದ್ರೆ ವ್ಯಾಲಿಡ್. ಸೊ v2 ವಿಲ್ ಬಿ ದ ಲೀನಿಯರ್ ಕಾಂಬಿನೇಷನ್ ಆಫ್ ದ ಗಿವನ್ ವೆಕ್ಟರ್ಸ್. ಇಲ್ಲ ಅಂತಂದ್ರೆ ನಾಟ್ ಅಂತ ಬರೆಯೋದು ಅಷ್ಟೇ. ಸೊ c1 plus 2c2 ವಿಲ್ ಬಿ ಈಕ್ವಲ್ ಟು 1 ಅಲ್ವಾ ನನ್ನ ಮೊದಲನೇ ಈಕ್ವೇಶನ್. ಸೊ c1 ವ್ಯಾಲ್ಯೂ ಗೊತ್ತಿದೆ ಏನು 2 ಪ್ಲಸ್ 2 ಇಂಟು c2 ವ್ಯಾಲ್ಯೂ ಗೊತ್ತಿದೆ ಏನು 7 divided by 4 ವಿಲ್ ಬಿ ಈಕ್ವಲ್ ಟು 1. 2 1s are 2 2s are 4. 2 plus 7 divided by 2 will be equal to 1 ಆಯಿತು. ಸೊ ಇವಾಗ ಕಾಮನ್ ಡಿನಾಮಿನೇಟರ್ ಮಾಡೋಕೆ ಏನು ಮಾಡ್ತೀನಿ? ಇಲ್ಲೇನು ಇಲ್ಲ ಅಂತಂದರೆ 1. ಸೊ ಕಾಮನ್ ಡಿನಾಮಿನೇಟರ್ ವಿಲ್ ಬಿ 2 ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, 1 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ 2 2s are 4 ಪ್ಲಸ್ 1 ಇಂಟು 7 ಏನಾಗುತ್ತೆ 7 ವಿಲ್ ಬಿ ಈಕ್ವಲ್ ಟು 1. 7 ಪ್ಲಸ್ 4 ಅಂತಂದರೆ ಎಷ್ಟಾಯಿತು? 11. ಸೊ 11 divided by 2 is equal to 1 ಆದಾಗಾಯಿತು. ಕರೆಕ್ಟಾ? ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್? ನೋ. So left hand side is not equal to right hand side. So last conclusion ಏನಂತ ಬರೀಬಹುದು? Therefore the vector v2 is not a linear combination of vectors x1 and x2 ಅಂತ ಬರೆದ್ರೆ ಸಾಕು. ಸರಿನಾ? ಸೊ ನೀಟಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ c1 c2 ವ್ಯಾಲ್ಯೂನ ಕಂಡುಹಿಡ್ಕೊಂಡ್ಬಿಟ್ಟು ಮೊದಲನೇ ಈಕ್ವೇಶನ್ ಗೆ ಹಾಕಿದಾಗ ಏನಾದ್ರೂ ಕೂಡ ಸ್ಯಾಟಿಸ್ಫೈ ಆಯ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತಂದ್ರೆ ಲೀನಿಯರ್ ಕಾಂಬಿನೇಷನ್, ಇಲ್ಲ ಅಂತಂದ್ರೆ ಇಲ್ಲ. ಸೊ ಇನ್ನೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಮಾಡಿರ್ತೀನಿ, ಆ ಎಲ್ಲ ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ.
ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.